ಸಚಿವರಾದಂತ ಸಹಕಾರ ಸಚಿವರು ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ. ಈಗಾಗಲೇ ಅವ್ರಿಗೆ ಹಾಸನ ಇನ್ಚಾರ್ಜ್ ಕೂಡ ಕೊಕ್ಕಾಗಿದೆ ಒಂದು ವಾರದಿಂದ. ಈಗ ಮಂತ್ರಿ ಪದವಿಗೂ ಕೊಕ್ಕಾಗಿದೆ. ನಮ್ಗಿರುವಂತ ಮಾಹಿತಿ ಪ್ರಕಾರ 1 ಗಂಟೆ ಮುಂಚೆನೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಇಲ್ಲಿ ನಾನು ಅಕ್ಟೋಬರ್ ಅಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಈಗ ಕ್ರಾಂತಿ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಒಂದೊಂದೇ ವಿಕೆಟು ಸಿದ್ದರಾಮಯ್ಯನವರ ಕಡೆಯ ಒಂದೊಂದೇ ವಿಕೆಟು ಬೀಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ಇನ್ನಷ್ಟು ಬಲಾಢ್ಯ ಆಗ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ವರದಿ ಏನಿತ್ತು ಅದನ್ನ ಡಿ.ಕೆ. ರದ್ದು ಮಾಡಿಸಿದ್ರು. ಅಲ್ಲಿ ಸಿದ್ದರಾಮಯ್ಯನಿಗೆ ಸೋಲು. ಪ್ರತಿದಿನ ಸಿದ್ದರಾಮಯ್ಯನವರ ಪರವಾಗಿ ಕೆ.ಎನ್. ರಾಜಣ್ಣ ಬ್ಯಾಟಿಂಗ್ ಮಾಡ್ತಾ ಇದ್ರು, ಧೈರ್ಯವಾಗಿ ಮಾತಾಡ್ತಾ ಇದ್ರು. ಈಗ ಸಿದ್ದರಾಮಯ್ಯನವರ ಪರವಾಗಿರುವಂತ ಕೆ.ಎನ್. ರಾಜಣ್ಣ ಅವ್ರನ್ನ ಕ್ಯಾಬಿನೆಟ್ ಇಂದ ವಜಾ ಮಾಡುವಂತದಕ್ಕೆ ಕಾಂಗ್ರೆಸ್ ನಾಯಕರು ಹೇಳಿದಾರಂತೆ. ಯಾಕೆ? ರಾಹುಲ್ ಗಾಂಧಿ ಅವರು ದಿನನಿತ್ಯ ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ರಕ್ಷಕರು, ಅಂಬೇಡ್ಕರ್ ಪ್ರಜಾಪ್ರಭುತ್ವದ ರಕ್ಷಕರು ಅಂತ. ಎಲ್ಲಿ ಪ್ರಜಾಪ್ರಭುತ್ವ? ರಾಜಣ್ಣ ಏನ್ ಹೇಳಿದ್ರು? ವೋಟ್ ಬೋಗಸ್ ಆಗಿದೆ, ಚುನಾವಣಾ ಆಯೋಗ ಬೋಗಸ್ ಮಾಡಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಿದ್ರು. ರಾಜಣ್ಣ ಏನ್ ಹೇಳಿದ್ರು? ಅವತ್ತಿದ್ದ ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು ಮಾಡಿದ್ರೆ ನಮ್ಮ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ಸತ್ಯ ಹೇಳಿದ್ರು. ಈ ಸತ್ಯ ಹೇಳಿದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಉರಿ ಶುರು ಆಗ್ಬಿಟ್ಟು ಹೊಟ್ಟೆಗೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಬಿದ್ದಂಗೆ ಆಗ್ಬಿಟ್ಟಿದೆ. ಈಗ ಅದಕ್ಕೆ ನೆನ್ನೆನೂ ಕೂಡ ಒಂದು ಲೆಟರ್ ಕೊಡಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಲೆಟರ್ ಕೊಟ್ಟಿದ್ದಾರೆ, ಇವ್ರನ್ನ ಸಸ್ಪೆಂಡ್ ಮಾಡಿ ಅಂತ. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಡೆಮಾಕ್ರಸಿ ಇಲ್ಲ. ಈ ವೋಟ್ ಕಳ್ತನ ಅನ್ನೋ ಏನು ಸ್ಲೋಗನ್ ಮಾಡಿದ್ರು ಅದು ಟುಸ್ ಪಟಾಕಿ ಆಗೋಯ್ತು. ಈಗ ರಾಜಣ್ಣ ಅವ್ರು ಹೇಳಿದ್ಮೇಲೆ ಅದು ಇನ್ನಷ್ಟು ಕನ್ಫರ್ಮ್ ಆಗೋಯ್ತು. ಅದಕ್ಕೆ ತಲೆದಂಡ. ಸತ್ಯ ಹೇಳಿದ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ. ಅದಕ್ಕೆ ರಾಜಣ್ಣ ಅವ್ರ ತಲೆದಂಡ ಆಗಿದೆ. ರಾಜಣ್ಣ ಅವರು ಒಬ್ಬ ಎಸ್.ಟಿ. ಕುಟುಂಬ, ವಾಲ್ಮೀಕಿ ಜನಾಂಗದಿಂದ ಬಂದಂತವ್ರು. ಆ ಇಡೀ ಸಮುದಾಯಕ್ಕೆ ಕಾಂಗ್ರೆಸ್ ಪಾರ್ಟಿ ದ್ರೋಹ ಬಗ್ದಿದೆ. ಕಾಂಗ್ರೆಸ್ ಪಾರ್ಟಿ ಅಕ್ಟೋಬರ್ ಅಲ್ಲಿ ಏನ್ ಪ್ರಳಯ ಆಗ್ತಾ ಇದೆ, ಆ ಪ್ರಳಯದ ಮುನ್ಸೂಚನೆ. ಅವಾಗ ಗಡ 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 ಅಂತ ನಡುಗಕ್ಕೆ ಶುರುವಾಗಿದೆ ಸರ್ಕಾರ. ಈ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.